Class 10 Triangles Exercise 2.2 First problem in figure 1 and 2 DE is parallel to BC. Find EC in 1 and AD in 2. ನಮಗೆ ಇಲ್ಲಿ 2 ಟ್ರಯಾಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಟ್ರಯಾಂಗಲಲ್ಲಿ DE is parallel to BC. ನೋಡಿ ಇಲ್ಲೂ ಅಷ್ಟೇ DE is parallel to BC ಅಂತ ನಮಗೆ ಗಿವನ್ನಲ್ಲಿ ಹೇಳ್ಬಿಟ್ಟಿದ್ದಾರೆ. ಈ ಗಿವನನ್ನು ಯೂಸ್ ಮಾಡ್ಕೊಂಡು ನಾವು ಟ್ರಯಾಂಗಲ್ 1ನಲ್ಲಿ EC ಯ ವ್ಯಾಲ್ಯೂ, ಟ್ರಯಾಂಗಲ್ 2ಅಲ್ಲಿ AD ಯ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿದೆ. ಹಾಗಾಗಿ ಸೊಲ್ಯೂಷನ್ ನಾನು ಮೊದಲಿಗೆ ಫಸ್ಟ್ ಟ್ರಯಾಂಗಲನ್ನು ತೊಗೊಳ್ತಾ ಇದ್ದೀನಿ. ಇನ್ ಟ್ರಯಾಂಗಲ್ ABC DE ಈಸ್ ಪ್ಯಾರಲ್ ಟು BC. ಇದು ನನಗೆ ಗಿವನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ DE ಈಸ್ ಪ್ಯಾರಲ್ ಟು BC ಅಂತ ಹೇಳಿರೋದ್ರಿಂದ ನಾನು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೈ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಹಾಗಾದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನು ಹೇಳುತ್ತೆ ಅಂದರೆ, ಯಾವುದೇ ಟ್ರಯಾಂಗಲ್ನಲ್ಲಿ ಒಂದು ಸೈಡಿಗೆ ನೀವು ಪ್ಯಾರಲಲ್ ಲೈನನ್ನು ಡ್ರಾ ಮಾಡಿದರೆ ಈ ಲೈನು ಅದರ್ 2 ಸೈಡ್ಸನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಆ 2 ಪಾರ್ಟ್ಸ್ಗಳ ರೇಷಿಯೋಗಳು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಆ 2 ಪಾರ್ಟ್ಸ್ಗಳ ರೇಷಿಯೋ ಬರೆಯೋಣ ನೋಡಿ. ABಯ 2 ಪಾರ್ಟ್ಸ್ ಏನಾಗಿದೆ, AD ಬೈ DB ಅಂತ ಬರಿತೀನಿ. AD ಬೈ DB ಈಸ್ ಈಕ್ವಲ್ ಟು ಇದರ 2 ಪಾರ್ಟ್ಸ್ ಏನು, AE ಡಿವೈಡ್ ಬೈ EC ಆಗಿರುತ್ತೆ. ಓಕೆ, ವ್ಯಾಲ್ಯೂಸ್ಗಳು ನನಗೆ ಗೊತ್ತಿದೆ. ಡಯಾಗ್ರಾಮನ್ನು ನೋಡಿ ವ್ಯಾಲ್ಯೂಸನ್ನು ಬರ್ಕೊಳ್ಳೋಣ. AD ಯ ವ್ಯಾಲ್ಯೂ ಎಷ್ಟಿದೆ, AD ಯ ವ್ಯಾಲ್ಯೂ 1.5 ಡಿವೈಡ್ ಬೈ DB ಯ ವ್ಯಾಲ್ಯೂ ಎಷ್ಟಿದೆ, 3 ಇದೆ, ಈಸ್ ಈಕ್ವಲ್ ಟು ನೆಕ್ಸ್ಟ್ ನೋಡಿ AE ಯ ವ್ಯಾಲ್ಯೂ 1 ಇದೆ. ಎಸ್, EC ಯ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, EC ಫೈಂಡ್ ಮಾಡಬೇಕಾಗಿದೆ. ಹಾಗಾಗಿ ECಯನ್ನು ಹಾಗೆ ಬರ್ಕೊಳ್ತೀನಿ. ಓಕೆ, ಟ್ರಾನ್ಸ್ಫರನ್ನು ಮಾಡೋಣ. ECಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಈ 3ಯನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಏನಾಗುತ್ತೆ, 1.5 ಇಂಟು EC ಈಸ್ ಈಕ್ವಲ್ ಟು ಡಿವೈಡ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಇಂಟು ಆಗೋಗುತ್ತೆ, 1 ಇಂಟು 3 ಆಗೋಯಿತು. ಓಕೆ, EC ವ್ಯಾಲ್ಯೂ ಬೇಕಲ್ವಾ, ಹಾಗೆ 1.5ಅನ್ನು ಆ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. EC ಈಸ್ ಈಕ್ವಲ್ ಟು 1 ಇಂಟು 3ನೇ ಬರುತ್ತೆ, ಡಿವೈಡ್ ಬೈ 1.5 ಆಯಿತು. ಓಕೆ, ಡಿನಾಮಿನೇಟರಲ್ಲಿ ಡೆಸಿಮಲ್ ನಂಬರ್ ಬಂದಿರೋದ್ರಿಂದ ನಾನು ಪಾಯಿಂಟನ್ನು ರಿಮೂವ್ ಮಾಡಬೇಕಲ್ವಾ, 3ಯನ್ನು 3.0 ಅಂತ ಬರ್ಕೊಳ್ತೀನಿ. EC ಈಸ್ ಈಕ್ವಲ್ ಟು ನೋಡಿ, ಡೆಸಿಮಲ್ ಅಂದರೆ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ, ಇಲ್ಲೂ ಪಾಯಿಂಟ್ ಆದಮೇಲೆ 1 ಡಿಜಿಟ್ ಇದೆ ಅಲ್ವಾ. ಹಾಗಾದರೆ ಪಾಯಿಂಟನ್ನು ರಿಮೂವ್ ಮಾಡ್ಬೋದು. 30 ಡಿವೈಡ್ ಬೈ 15 ಆಯಿತು. 15 1 ಸಹ 15 2 ಸಹ ಡಿವೈಡ್ ಆಗುತ್ತೆ. ದೇರ್ಫೋರ್ EC ಈಸ್ ಈಕ್ವಲ್ ಟು 2 ಸೆಂಟಿಮೀಟ್ರ್ ಆಯಿತು. ಈ ರೀತಿಯಾಗಿ ನೀವು ಇದರ ವ್ಯಾಲ್ಯೂಯನ್ನು ಫೈಂಡ್ ಮಾಡಬೇಕು. ಸೆಕೆಂಡ್ ಪ್ರಾಬ್ಲಮ್ ಸೊಲ್ಯೂಷನ್. ಇನ್ ಟ್ರಯಾಂಗಲ್ ABC DE ಈಸ್ ಪ್ಯಾರಲ್ ಟು BC. ನೋಡಿ, DE BCಗೆ ಪ್ಯಾರಲ್ ಆಗಿದೆ ಅಂತ ಹೇಳಿರೋದ್ರಿಂದ ನಾನು ಏನು ಮಾಡ್ತೀನಿ, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಯೂಸ್ ಮಾಡ್ತೀನಿ. BCಗೆ DE ಪ್ಯಾರಲ್ ಆಗಿದೆ. ಈ ಪ್ಯಾರಲ್ ಆಗಿರೋ ಲೈನು ಅದರ್ 2 ಸೈಡ್ಸನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ. ಆ 2 ಪಾರ್ಟ್ಸ್ಗಳ ರೇಷಿಯೋಗಳು ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ದೇರ್ಫೋರ್ AD ಡಿವೈಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡ್ ಬೈ EC ಆಗಿರುತ್ತೆ. ಓಕೆ, ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. ನೋಡಿ, AD ಯ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನೇ ನಾನು ಫೈಂಡ್ ಮಾಡಬೇಕಾಗಿದೆ. ಹಾಗಾಗಿ AD ಡಿವೈಡ್ ಬೈ DB ಯ ವ್ಯಾಲ್ಯೂ ಎಷ್ಟಿದೆ, 7.2 ಇದೆ, ಈಸ್ ಈಕ್ವಲ್ ಟು AE ಯ ವ್ಯಾಲ್ಯೂ 1.8 ಡಿವೈಡ್ ಬೈ EC ಯ ವ್ಯಾಲ್ಯೂ 5.4 ಇದೆ. ನೋಡಿ, ನಾನು AD ಯ ವ್ಯಾಲ್ಯೂವನ್ನು ಫೈಂಡ್ ಮಾಡಬೇಕಾಗಿರೋದ್ರಿಂದ 7.2ಅನ್ನು ಈ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ತೀನಿ. AD ಈಸ್ ಈಕ್ವಲ್ ಟು 1.8 ಡಿವೈಡ್ ಬೈ 5.4 ಇಂಟು ಡಿವೈಡ್ ಬೈ ಇರೋದು ಇಂಟು 7.2 ಆಗೋಯಿತು. AD ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ 1.8 ಡಿವೈಡ್ ಬೈ 5.4 ಇದೆ ಅಲ್ವಾ. ಇಲ್ಲಿ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲೂ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇದೆ ಅಲ್ವಾ. ಪಾಯಿಂಟನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. 18 ಡಿವೈಡ್ ಬೈ 54 ಆಯಿತು. ಇಂಟು ನೋಡಿ 7.2 ಇದೆ ಅಲ್ವಾ, ಇದನ್ನು ನಾನು ಪಾಯಿಂಟನ್ನು ರಿಮೂವ್ ಮಾಡ್ಬೋದು. ಹೇಗೆ ಅಂದರೆ, ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೂ 1 ಇರುತ್ತೆ ಅಲ್ವಾ. ಹಾಗಾದರೆ ಈ 1ಅನ್ನು 1.0 ಅಂತ ಬರ್ಕೊಡ್ತೀನಿ. ಅಂದರೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲೂ 1 ಡಿಜಿಟ್ ಆದಮೇಲೆ ಪಾಯಿಂಟನ್ನು ಹಾಕ್ಕೊಟ್ಟಿದ್ದೀನಿ. ಪಾಯಿಂಟನ್ನು ರಿಮೂವ್ ಮಾಡಿದರೆ ಏನಾಯಿತು, 72 ಡಿವೈಡ್ ಬೈ 10 ಆಗೋಯಿತು. ಓಕೆ, 18 1 ಸಹ 18 3 ಸಹ ಡಿವೈಡ್ ಆಗುತ್ತೆ. ಓಕೆ, 3ಇಂದ 72 ಡಿವೈಡ್ ಆಗುತ್ತೆ ನೋಡಿ. 3 1 ಸಹ 3 2 ಸಹ 6, 1 ಉಳಿತು 12, 3 4 ಸಹ ಹೋಯಿತು. ಎಸ್, 10ಇಂದ ಡಿವೈಡ್ ಮಾಡ್ಬೋದು. 10 1 ಸಹ 10, 2.4 ಸಹ ಡಿವೈಡ್ ಆಗುತ್ತೆ. ದೇರ್ಫೋರ್
AD ಇಸ್ ಈಕ್ವಲ್ ಟು 2.4 ಸೆಂಟಿಮೀಟರ್ ಆನ್ಸರ್ ಬರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. Second problem, E and F are points on the sides PQ and PR respectively of a triangle PQR. For each of the following cases, state whether EF is parallel to QR. First one, PE is equal to 3.9 cm, EQ is equal to 3 cm, PF is equal to 3.6 cm and FR is equal to 2.4 cm. ನೋಡಿ, ಈ ಕ್ವಶನ್ ಅಲ್ಲಿ ನಮಗೆ ಡಯಾಗ್ರಾಮ್ ಅನ್ನು ಕೊಟ್ಟಿಲ್ಲ, ಡಯಾಗ್ರಾಮ್ ಅನ್ನ ನಾವೇ ಬರ್ಕೋಬೇಕಾಗತ್ತೆ. ಎಸ್, ಡಯಾಗ್ರಾಮ್ ನಾನು ಬರ್ಕೊಂಡಿನಿ. ನೋಡಿ, ಟ್ರಯಾಂಗಲ್ PQR ನಲ್ಲಿ E ಅನ್ನುವಂಥ ಪಾಯಿಂಟು PQ ನ ಮೇಲೆ ಇದೆ, F ಅನ್ನುವಂಥ ಪಾಯಿಂಟು PR ಮೇಲೆ ಇದೆ ಅಂತ ನಮಗೆ ಗಿವನ್ ಅಲ್ಲಿ ಕೊಟ್ಟಿದ್ದಾರೆ. ನಾವೀಗ E ಆ್ಯಂಡ್ F ಅನ್ನು ಜಾಯಿನ್ ಮಾಡಿದರೆ ಈ ಲೈನು QR ಪ್ಯಾರಲ್ ಆಗಿದೆಯೋ ಆಗಿಲ್ವೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಸೊಲ್ಯೂಷನ್. ಎಸ್, ನಾವಿಲ್ಲಿ ಕಾನ್ವರ್ಸ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಈ ಥಿಯರಮ್ ಏನು ಹೇಳುತ್ತೆ ಅಂದರೆ, ಟ್ರಯಾಂಗಲ್ನಲ್ಲಿ ಒಂದು ಲೈನು 2 ಸೈಡ್ಸ್ಗಳನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದರೆ ಆ 2 ಪಾರ್ಟ್ಸ್ಗಳ ರೇಷಿಯೋಗಳು ಸೇಮ್ ಆಗಿತ್ತಪ್ಪ ಅಂದರೆ ಡಿವೈಡ್ ಮಾಡಿದಂತಹ ಲೈನು ಟ್ರಯಾಂಗಲ್ನ 3rd ಸೈಡ್ಗೆ ಏನಾಗಿರುತ್ತೆ, ಪ್ಯಾರಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಹಾಗಾದರೆ 2 ಪಾರ್ಟ್ಸ್ಗಳ ರೇಷಿಯೋಗಳನ್ನು ಬರ್ಕೊಳ್ಳೋಣ. ನೋಡಿ, PE ಡಿವೈಡ್ ಬೈ EQ ಅಂತ ಬರ್ಕೋಬೇಕಾಗುತ್ತೆ. PE ಡಿವೈಡ್ ಬೈ EQ ಇದು ಒಂದು ಸೈಡಿನ 2 ಪಾರ್ಟ್ಸಿನ ರೇಷಿಯೋ. ಅದೇ ರೀತಿ ಇನ್ನೊಂದು ಸೈಡಿನ 2 ಪಾರ್ಟ್ಸ್ಗಳ ರೇಷಿಯೋ ಬರೀನ PF ಡಿವೈಡ್ ಬೈ FR. ಈಗ ಎರಡು ರೇಷಿಯೋಗಳ ವ್ಯಾಲ್ಯೂಸನ್ನು ಫೈಂಡ್ ಮಾಡ್ತಾ ಹೋಗೋಣ. PE ಅಂದರೆ ಎಷ್ಟು, 3.9 ಡಿವೈಡ್ ಬೈ EQ ಅಂತ ಹೇಳಿದರೆ 3. ಎಸ್, ಇದು ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. 3 1 3 ಪಾಯಿಂಟ್ಗೆ ಪಾಯಿಂಟ್ ಇಡ್ತೀನಿ. 3 3 9. ಆನ್ಸರ್ ಏನು ಬಂತು, 1.3 ಬಂತು. ಇದನ್ನು ನಾನು 1 ಅಂತ ತಗೊಳ್ತೀನಿ. ನೆಕ್ಸ್ಟ್ PF ಅಂದರೆ ಎಷ್ಟಿದೆ, 3.6 ಡಿವೈಡ್ ಬೈ FR ಅಂತ ಹೇಳಿದರೆ 2.4 ಇದೆ. ಪಾಯಿಂಟ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಣ. ಪಾಯಿಂಟ್ ರಿಮೂವ್ ಮಾಡಿದರೆ 36 ಡಿವೈಡ್ ಬೈ 24 ಆಗುತ್ತೆ. ಎಸ್, ಇದು 12 ಇಂದ ಹೋಗುತ್ತೆ. ನೋಡಿ, 12 2 24, 12 3 36 ಆಯಿತು. ಎಸ್, 2 ಇಂದ ಡಿವೈಡ್ ಮಾಡೋಣ. 2 1 2 ಎಷ್ಟು, 1 ಉಳಿತದೋ, ಪಾಯಿಂಟ್ ಕೊಟ್ಟರೆ 0 10 ಆಯಿತು. 2 5 10 ಆಗಿ ಡಿವೈಡ್ ಆಯಿತು. ಹಾಗಾದ್ರೆ ಆನ್ಸರ್ ಎಷ್ಟು ಬಂತು, 1.5 ಬಂತು. ಇದನ್ನು 2 ಅಂತ ತೊಗೊಳ್ತೀನಿ. ನೋಡಿ, 1 ಮತ್ತು 2 ಅಲ್ಲಿ ಆನ್ಸರ್ ಏನು ಬಂದಿದೆ, ಇಲ್ಲಿ 1.3 ಬಂದಿದೆ, ಇಲ್ಲಿ 1.5 ಬಂದಿದೆ. ಹಾಗಾದರೆ ಎರಡು ರೇಷಿಯೋಗಳು ಸೇಮ್ ಆಗಿದೆಯಾ, ಸೇಮ್ ಆಗಿಲ್ಲ. ಫ್ರಮ್ 1 and 2 PE ಡಿವೈಡ್ ಬೈ EQ ಈಸ್ ನಾಟ್ ಈಕ್ವಲ್ ಟು PF ಡಿವೈಡ್ ಬೈ FR ಆಗಿರೋದ್ರಿಂದ EF ಈಸ್ ನಾಟ್ ಪ್ಯಾರಲಲ್ ಟು QR ಆಗಿರುತ್ತೆ. ಸೆಕೆಂಡ್ ಒನ್ ನೋಡಿ, ಇಲ್ಲೂ ಅಷ್ಟೇ EF ಈಸ್ ಪ್ಯಾರಲಲ್ ಟು QR ಅಂತ ಚೆಕ್ ಮಾಡಬೇಕಾಗಿರೋದ್ರಿಂದ PE ಡಿವೈಡ್ ಬೈ EQ ಆ್ಯಂಡ್ PF ಡಿವೈಡ್ ಬೈ FR ಅಂತ ನಾನು ರೇಷಿಯೋಗಳನ್ನು ಬರ್ಕೊಂಡಿದ್ದೀನಿ. ಇವುಗಳ ವ್ಯಾಲ್ಯೂವನ್ನು ಫೈಂಡ್ ಮಾಡೋಣ. PE ನ ವ್ಯಾಲ್ಯೂ ಎಷ್ಟಿದೆ, 4 ಡಿವೈಡ್ ಬೈ EQ ನ ವ್ಯಾಲ್ಯೂ 4.5 ಇದೆ. ನೋಡಿ, ಡಿನಾಮಿನೇಟರಲ್ಲಿ ಡೆಸಿಮಲ್ ಬಂದಿರೋದ್ರಿಂದ ನಾನು ಪಾಯಿಂಟನ್ನು ರಿಮೂವ್ ಮಾಡಬೇಕು. ಹಾಗಾಗಿ ನ್ಯೂಮರೇಟರಲ್ಲಿ 0.0 ಅಂತ ಹಾಕ್ಕೊಂಡೆ. ಪಾಯಿಂಟನ್ನು ರಿಮೂವ್ ಮಾಡಿದರೆ 40 ಡಿವೈಡ್ ಬೈ 45 ಆಯಿತು. 5 ಇಂದ ಡಿವೈಡ್ ಆಗುತ್ತೆ. 5 9 45, 5 8 40 ಆಯಿತು. 8/9 ಅಂತ ನಾನು ಬರ್ಕೊಳ್ತೀನಿ. ಇದನ್ನು ಮತ್ತೆ ನಾನು ಡಿವೈಡ್ ಮಾಡೋಕ್ಕೆ ಹೋಗಲ್ಲ, ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದನ್ನು 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ PF ನ ವ್ಯಾಲ್ಯೂ 8 ಡಿವೈಡ್ ಬೈ FR ನ ವ್ಯಾಲ್ಯೂ ಎಷ್ಟಿದೆ, 9 ಇದೆ. ಇಲ್ಲೂ 8/9 ಇದೆ. ಇದನ್ನು 2 ಅಂತ ತೊಗೊಳ್ತೀನಿ. ನೋಡಿ, 1ಅಲ್ಲಿ 8/9 ಇದೆ, 2ಅಲ್ಲೂ ಸಹ 8/9 ಬಂದಿದೆ. ಫ್ರಮ್ 1 and 2 PE ಡಿವೈಡ್ ಬೈ EQ ಈಸ್ ಈಕ್ವಲ್ ಟು PF ಡಿವೈಡ್ ಬೈ FR. ಎರಡೂ ರೇಷಿಯೋಗಳು ಈಕ್ವಲ್ ಆಗಿರೋದ್ರಿಂದ ಬೈ ಕಾನ್ವರ್ಸ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ವಿ ಕ್ಯಾನ್ ಸೇ ದಟ್ EF ಈಸ್ ಪ್ಯಾರಲಲ್ ಟು QR ಆಗಿರುತ್ತೆ. ಎಸ್, ಥರ್ಡ್ ಪ್ರಾಬ್ಲಮ್ ನೋಡಿ, ನಾನು ಡಯಾಗ್ರಾಮನ್ನು ನೋಡಿಕೊಂಡು ರೇಷಿಯೋಗಳನ್ನು ಬರ್ಕೊಂಡಿದ್ದೀನಿ. ಎಸ್, ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡೋಣ. PE ನ ವ್ಯಾಲ್ಯೂ ಎಷ್ಟಿದೆ, 0.18 ಇದೆ ಡಿವೈಡ್ ಬೈ EQ. ನೋಡಿ, EQ ನ ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ. ಹಾಗಾದರೆ ನಾನೇನು ಮಾಡಬೇಕು, EQ ನ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ನೋಡಿ, EQ ಈಸ್ ಈಕ್ವಲ್ ಟು ನಮಗೇನು ಮಾಡಿದ್ದಾರೆ, PQ ನ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, PQ ಮೈನಸ್
ಪಿ ಇಯನ್ನು ಮಾಡಿದರೆ ನಮಗೆ ಈ ಕ್ಯೂನ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಟೋಟಲ್ ಲೆಂತನ್ನು ಕೊಟ್ಟಿದ್ದಾರೆ. ಈ ಟೋಟಲ್ ಲೆಂತಲ್ಲಿ ಈ ಲೆಂತನ್ನು ಸಬ್ಟ್ರಾಕ್ಷನ್ನ ಮಾಡಿದರೆ ಈ ಲೆಂತಿನ ವ್ಯಾಲ್ಯೂ ಅಂದರೆ ಈ ಕ್ಯೂನ ವ್ಯಾಲ್ಯೂ ಸಿಕ್ಬಿಡುತ್ತೆ. ಓಕೆ, ಹಾಗಾದರೆ ಪಿ ನ ಲೆಂತ್ ಎಷ್ಟಿದೆ? 1.28 ಮೈನಸ್ ಪಿ ಯ ಲೆಂತು 0.18 ಇದೆ. ಸಬ್ಟ್ರಾಕ್ಷನ್ನ ಮಾಡಿದರೆ ಇ ಕ್ಯೂ ಇಸ್ ಈಕ್ವಲ್ ಟು, ಸಬ್ಟ್ರಾಕ್ಷನ್ ಮಾಡಿದರೆ ನಮಗೆ 1.1 ಬರುತ್ತೆ ಆನ್ಸರ್. ಹಾಗಾದರೆ ಇ ಕ್ಯೂ ಎಷ್ಟಿದೆ? 1.1 ಇದೆ. ಓಕೆ, ನೆಕ್ಸ್ಟ್ ಪಿ ಎಫ್ ಇನ ವ್ಯಾಲ್ಯೂ ಎಷ್ಟಿದೆ? 0.36 ಇದೆ. ಡಿವೈಡ್ ಬೈ ಎಫ್ ಆರ್. ನೋಡಿ, ಎಫ್ ಆರ್ನ ವ್ಯಾಲ್ಯೂ ಇಲ್ಲಿ ಕೊಟ್ಟಿಲ್ಲ. ಹಾಗಾದ್ರೆ ಎಫ್ ಆರ್ನ ವ್ಯಾಲ್ಯೂನು ನಾನು ಫೈಂಡ್ ಮಾಡ್ಕೋಬೇಕಾಗುತ್ತೆ. ಎಫ್ ಆರ್ ಇಸ್ ಈಕ್ವಲ್ ಟು, ನೋಡಿ ನನಗೆ ಪಿ ಆರ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈ ಟೋಟಲ್ ವ್ಯಾಲ್ಯೂ ಅಲ್ಲಿ ಪಿ ಆರ್ ಅಲ್ಲಿ ಮೈನಸ್ ಪಿ ಎಫ್ ಅನ್ನು ಮಾಡಿದರೆ ನನಗೆ ಏನು ಸಿಗುತ್ತೆ? ಎಫ್ ಆರ್ನ ವ್ಯಾಲ್ಯೂ ಸಿಗುತ್ತೆ. ಎಫ್ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಮೈನಸ್ ಪಿ ಎಫ್ ಅನ್ನು ಮಾಡ್ತೀನಿ. ನೋಡಿ, ಪಿ ಆರ್ನ ವ್ಯಾಲ್ಯೂ ಎಷ್ಟಿದೆ? 2.56 ಮೈನಸ್ ಪಿ ಎಫ್ ಇನ ವ್ಯಾಲ್ಯೂ ಎಷ್ಟಿದೆ? 0.36 ಇದೆ. ಸಬ್ಟ್ರಾಕ್ಷನ್ ಮಾಡಿದರೆ ಎಫ್ ಆರ್ ಇಸ್ ಈಕ್ವಲ್ ಟು 2.2 ಆನ್ಸರ್ ಬರುತ್ತೆ. 2.2 ಬರುತ್ತೆ. ಓಕೆ, ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ನ್ಯೂಮರೇಟರಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ ಸಿಂಗಲ್ ಡಿಜಿಟ್ ಇದೆ ಅಲ್ವಾ? ಹಾಗಾದರೆ ಇನ್ನೊಂದು ಡಿಜಿಟ್ಗೆ ನಾನು 0ವನ್ನು ಹಾಕ್ಕೊಳ್ತೀನಿ. ಪಾಯಿಂಟ್ ರಿಮೂವ್ ಮಾಡಿದರೆ ಎಷ್ಟು ಬರುತ್ತೆ? 18 ಡಿವೈಡ್ ಬೈ 110 ಬರುತ್ತೆ. 2 ಇಂದ ಡಿವೈಡ್ ಆಗುತ್ತೆ. 2 9s 18, 2 5s 10, 1 ಉಳಿತು 10, 2 5s 10. ಆನ್ಸರ್ ಎಷ್ಟು ಬಂತು? 9/55 ಬಂತು. ಇದನ್ನ ಹಾಗೆ ಇಟ್ಕೊಳ್ತೀನಿ, ಇದನ್ನು 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಇಲ್ಲೂ ಅಷ್ಟೇ. ನೋಡಿ, ನ್ಯೂಮರೇಟರಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ, ಇಲ್ಲಿ ಪಾಯಿಂಟ್ ಆದಮೇಲೆ ಸಿಂಗಲ್ ಡಿಜಿಟ್ ಇದೆ ಅಲ್ವಾ? 0 ಅಂದರೆ 2 ಡಿಜಿಟ್ ಆಗೋಯ್ತು. ಈಗ ಪಾಯಿಂಟನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಅಷ್ಟೇ. 36 ಡಿವೈಡ್ ಬೈ 220 ಆಯಿತು. ಎಸ್, ಯಾವುದ್ರಲ್ಲಿ ಡಿವೈಡ್ ಮಾಡೋಣ ನಾವು? ಎಸ್, 4ರಲ್ಲಿ ಡಿವೈಡ್ ಆಗುತ್ತೆ. ನೋಡಿ, 4 9s 36, 4 5s 20, 2 ಉಳಿತು 20, 4 5s 20, 9/55 ಆಯಿತು. ಇದನ್ನು 2 ಅಂತ ತೊಗೊಳ್ತೀನಿ. ಎರಡು ರೇಷೋ ಏನಾಗಿದೆ? ಇಲ್ಲಿ ಸೇಮ್ ಆಗಿದೆ. ಫ್ರಮ್ 1 and 2 ಪಿ ಇ ಡಿವೈಡ್ ಬೈ ಇ ಕ್ಯೂ ಇಸ್ ಈಕ್ವಲ್ ಟು ಪಿ ಎಫ್ ಡಿವೈಡ್ ಬೈ ಎಫ್ ಆರ್ ಆಗಿರೋದ್ರಿಂದ ಬೈ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಇ ಎಫ್ ಈಸ್ ಪ್ಯಾರಲಲ್ ಟು ಕ್ಯೂ ಆರ್ ಆಗಿರುತ್ತೆ. ಥರ್ಡ್ ಪ್ರಾಬ್ಲಮ್ ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡೋದಕ್ಕೆ ಕೊರಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಗೊತ್ತಿರಬೇಕಾಗುತ್ತೆ. ನಮಗೆ ಈಗಾಗಲೇ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಗೊತ್ತಿದೆ. ಏನು ಹೇಳ್ತೆ ಥಿಯರಮು? ಯಾವುದೇ ಟ್ರಯಾಂಗಲ್ನಲ್ಲಿ ಒಂದು ಸೈಡಿಗೆ ನೀವು ಪ್ಯಾರಲಲ್ ಲೈನನ್ನು ಡ್ರಾ ಮಾಡಿದರೆ ಆ ಲೈನು ರಿಮೈನಿಂಗ್ 2 ಸೈಡ್ಸ್ಗಳನ್ನು 2 ಪಾರ್ಟಾಗಿ ಡಿವೈಡ್ ಮಾಡುತ್ತೆ. ಆ 2 ಪಾರ್ಟ್ಗಳ ರೇಷಿಯೋಗಳು ಏನಾಗಿರುತ್ತೆ? ಸೇಮ್ ಇರುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ಅಂದರೆ ಎ ಡಿ ಡಿವೈಡ್ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಇ ಸಿ ಆಗಿರುತ್ತೆ. ಇದು ರೇಷಿಯೋ ನಿಮಗೆ ಗೊತ್ತಿದೆ. ಇದನ್ನು ಬಿಟ್ಟು ನಾವು ಬೇರೆ ರೇಷಿಯೋಗಳನ್ನು ಸಹ ನಾವು ಬರಿಬೋದು. ಅವುಗಳನ್ನೇ ನಾವು ಕೊರಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತೀವಿ. ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಸಿ ಇದೇನಿದೆ? ಡಿ ಇ ಈಸ್ ಪ್ಯಾರಲಲ್ ಟು ಬಿ ಸಿ ಆಗಿದೆ ಅಲ್ವಾ? ನಾನೇನು ಮಾಡ್ತೀನಿ ಅಂದರೆ ಮೊದಲನೇ ಕೊರಲರಿಯನ್ನು ಬರಿತೀನಿ. ನೋಡಿ, ಎ ಡಿ ಡಿವೈಡ್ ಬೈ, ನೋಡಿ ಎ ಡಿ ಡಿವೈಡ್ ಬೈ ಎ ಬಿ ಅಂತ ಬರಿತೀನಿ. ಈಸ್ ಈಕ್ವಲ್ ಟು ಎ ಇ ಡಿವೈಡ್ ಬೈ ಎ ಸಿ. ಈ ಎರಡು ರೇಷಿಯೋಗಳು ಸಹ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಇದು ಮೊದಲ ಕೊರಲರಿ ಆಗಿದೆ. ಸೆಕೆಂಡ್ ಒನ್ ಯಾವ ರೀತಿ ಬರಿಬೋದು ಅಂದರೆ ನೋಡಿ, ಡಿ ಬಿ ಡಿವೈಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಇ ಸಿ ಡಿವೈಡ್ ಬೈ ಎ ಸಿ. ಈ ಎರಡೂ ಕೊರಲರಿಗಳು ನಿಮಗೆ ನೆನಪಲ್ಲಿದ್ದರೆ ಇನ್ನು ಉಳಿದಂಥ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಬೋದು. ಥರ್ಡ್ ಪ್ರಾಬ್ಲಮ್, ಇನ್ ಫಿಗರ್ ಇಫ್ LM is parallel to CB and LN is parallel to CD, prove that AM by AB is equal to AN by AD ಅಂತ ಹೇಳಿದ್ದಾರೆ. ಓಕೆ, ನಾನೇನು ಮಾಡೋಣ? ಫಸ್ಟಿಗೆ ಗಿವನ್ ಅನ್ನು ಬರ್ಕೊಂಬಿಡೋಣ. ಗಿವನ್ LM is parallel to CB ಅಂತ ಹೇಳಿದ್ದಾರೆ. ನೋಡಿ, LM ಇದೆಯಲ್ಲ, ಇದು CBಗೆ ಪ್ಯಾರಲ್ ಆಗಿದೆ. ಆ್ಯರೋ ಮಾರ್ಕನ್ನು ಹಾಕೊಂಬಿಡೋಣ. ನೆಕ್ಸ್ಟ್ LN is parallel to CD ಅಂತ ಹೇಳಿದ್ದಾರೆ. LN ನೋಡಿ ಇದಿದೆಯಲ್ಲ, ಇದನ್ನು ಡಬಲ್ ಆ್ಯರೋ ಮಾರ್ಕನ್ನು ಹಾಕೊಳ್ತೀನಿ. LN is parallel to CD ಆಗಿದೆ. ಓಕೆ, ಇದು ಗಿವನ್ನು. ನೋಡಿ, ಎಸ್ ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದಾರೆ. ಟು ಪ್ರೂವ್ AM ಡಿವೈಡ್ ಬೈ AB ಈಸ್ ಈಕ್ವಲ್ ಟು AN ಡಿವೈಡ್ ಬೈ AD ಅಂತ ಹೇಳಿದ್ದಾರೆ. ನೋಡಿ, AM ಡಿವೈಡ್ ಬೈ AB ಈಸ್ ಈಕ್ವಲ್ ಟು AN ಡಿವೈಡ್ ಬೈ AD ಅಂತ ನಾನು ಪ್ರೂವ್ ಮಾಡಬೇಕಾಗಿದೆ. ಸೊಲ್ಯೂಷನ್ ನೋಡಿ, ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಇನ್ ಟ್ರಯಾಂಗಲ್
ಎ ಬಿ ಸಿ. ನೋಡಿ ಎ ಬಿ ಸಿ ಟ್ರಯಾಂಗಲ್ನ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ನನಗೆ ಏನು ಗೊತ್ತಿದೆ ಎ ಬಿ ಸಿ ಟ್ರಯಾಂಗಲಲ್ಲಿ ಅಂದರೆ ಎಲ್ ಎಮ್ ಈಸ್ ಪ್ಯಾರಲಲ್ ಟು ಸಿ ಬಿ ಅನ್ನೋದು ಗೊತ್ತಿದೆ. ನಾನೇನು ಮಾಡ್ತೀನಿ, ಕೊರೊಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಯೂಸ್ ಮಾಡ್ಕೊಳ್ತೀನಿ. ಬೈ ಯೂಸಿಂಗ್ ಕೊರೊಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನಿಮಗೆ ಈಗಾಗಲೇ ಗೊತ್ತಿದೆ. ಈ ಟ್ರಯಾಂಗಲಲ್ಲಿ ಕೊರೊಲರಿಯನ್ನು ಅಪ್ಲೈ ಮಾಡೋಣ. ನೋಡಿ ಎ ಎಮ್ ಡಿವೈಡ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಎಲ್ ಡಿವೈಡ್ ಬೈ ಎ ಸಿ ಆಗಿರುತ್ತೆ. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಇನ್ ಟ್ರಯಾಂಗಲ್, ಈ ಟ್ರಯಾಂಗಲ್ನ ತೊಗೊಳ್ತೀನಿ. ಇನ್ ಟ್ರಯಾಂಗಲ್ ಎ ಡಿ ಸಿ, ಎ ಡಿ ಸಿ ಟ್ರಯಾಂಗಲಲ್ಲಿ ನೋಡಿ ಎಲ್ ಎನ್ ಈಸ್ ಪ್ಯಾರಲಲ್ ಟು ಏನಾಗಿದೆ, ಸಿ ಡಿ ಆಗಿದೆ. ಎಸ್ ಇಲ್ಲೂ ಸಹ ನಾವು ಕೊರೊಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಯೂಸ್ ಮಾಡ್ಕೊಳ್ಳೋಣ. ಬೈ ಯೂಸಿಂಗ್ ಕೊರೊಲರಿ ಆಫ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನೋಡಿ ಏನು ಬರಿಬೋದು, ಎ ಎನ್ ಡಿವೈಡ್ ಬೈ ಎ ಡಿ ಆಗಿರುತ್ತೆ ಈಸ್ ಈಕ್ವಲ್ ಟು ಎ ಎಲ್ ಡಿವೈಡ್ ಬೈ ಎ ಸಿ ಅಂತ ಬರಿಬೋದು. ಇದನ್ನು ನಾನು 2 ಅಂತ ತೊಗೊಳ್ತೀನಿ. 1 ಮತ್ತು 2 ಅನ್ನು ನೋಡಿ, ಎ ಎಮ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಎಲ್ ಬೈ ಎ ಸಿ ಆಗಿದೆ. ಎ ಎನ್ ಬೈ ಎ ಡಿ ಈಸ್ ಈಕ್ವಲ್ ಟು ಎ ಎಲ್ ಬೈ ಎ ಸಿ ಆಗಿದೆ. ನೋಡಿ ಎರಡು ಹತ್ರ ಎ ಎಲ್ ಬೈ ಎ ಸಿ ಇರೋದ್ರಿಂದ ಇವೆರಡನ್ನು ನಾವು ಈಕ್ವಲ್ ಅಂತ ಹೇಳ್ಬೋದು. ಫ್ರಮ್ 1 and 2 ಎ ಎಮ್ ಬೈ ಎ ಬಿ ಈಸ್ ಈಕ್ವಲ್ ಟು ಎ ಎನ್ ಬೈ ಎ ಡಿ ಆಗಿರುತ್ತೆ. ಯಾಕೆಂದರೆ ಆಕ್ಸಿಮ್ 1 ನಿಮಗೆ ಈಗಾಗಲೇ ಆಕ್ಸಿಮ್ 1 ಗೊತ್ತಿದೆ. ಅಂದರೆ ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ಸ್ ದೆನ್ ದೇ ಆರ್ ಈಕ್ವಲ್ ಟು ಒನ್ ಅನದರ್. Fourth problem, in figure DE is parallel to AC and DF is parallel to AE. Prove that BF divided by FE is equal to BE divided by EC. ಓಕೆ, ಗಿವನ್ ಅನ್ನು ಬರ್ಕೊಳ್ಳೋಣ. ಏನಿದೆ ಗಿವನ್ ಅಲ್ಲಿ ಅಂದರೆ DE is parallel to AC ಅಂತ ಇದೆ. ನೋಡೋಣ ಡಯಾಗ್ರಾಮ್ ಅಲ್ಲಿ ಇದೆ. DE is parallel to AC. ಇದಕ್ಕೆ ನಾನು ಸಿಂಗಲ್ ಆರೋ ಮಾರ್ಕ್ ಅನ್ನು ಹಾಕೊಳ್ತೀನಿ, ಯಾಕಂದ್ರೆ ಅವೆರಡು ಪ್ಯಾರಲ್ ಇದೆ ಅಂತ ನನಗೆ ಗೊತ್ತಾಗಲಿ ಅಂತ. ನೆಕ್ಸ್ಟ್ DF is parallel to AE ಎಲ್ಲಿದೆ, DF ಇಲ್ಲಿದೆ ಅಲ್ವಾ, ಇದನ್ನು ನಾನು ಡಬಲ್ ಆರೋ ಮಾರ್ಕನ್ನು ಹಾಕೊಳ್ತೀನಿ. ಇಸ್ ಪ್ಯಾರಲಲ್ ಟು AE. ಯಾಕೆ ಈ ರೀತಿ ಆರೋ ಮಾರ್ಕನ್ನು ಹಾಕೊಳ್ತೀನಿ ಅಂದರೆ ನಾವು ಸಾಲ್ವ್ ಮಾಡುವಾಗ ನಮಗೆ ಪ್ಯಾರಲಲ್ ಲೈನ್ಗಳು ಈಸಿಯಾಗಿ ಕಾಣಿಸ್ಲಿ ಅಂತ. ನೆಕ್ಸ್ಟ್ ಟು ಪ್ರೂವ್, ನಮಗೆ ಏನನ್ನು ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ BF ಡಿವೈಡ್ ಬೈ FE ಈಸ್ ಈಕ್ವಲ್ ಟು BE ಡಿವೈಡ್ ಬೈ EC ಅನ್ನು ಪ್ರೂವ್ ಮಾಡಬೇಕಾಗಿದೆ. ಓಕೆ, ಡಯಾಗ್ರಾಮಲ್ಲಿ ನೋಡಿದರೆ ನೋಡಿ BF ಡಿವೈಡ್ ಬೈ FE ಈಸ್ ಈಕ್ವಲ್ ಟು BE ಡಿವೈಡ್ ಬೈ EC ಅನ್ನು ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊಲ್ಯೂಷನ್ನ ಮಾಡೋಣ. ಇನ್ ಟ್ರಯಾಂಗಲ್ ಎ ಬಿ ಇ ನೋಡಿ, ಟ್ರಯಾಂಗಲ್ ಎ ಬಿ ಇ ಅಲ್ಲಿ ಡಿ ಎಫ್ ಈಸ್ ಪ್ಯಾರಲಲ್ ಟು ಎ ಇ ಅನ್ನೋದು ನಮಗೆ ಗಿವನಲ್ಲಿ ಬಂದಿದೆ, ಅದು ತಗೊಂಡೆ. ಪ್ರೂವ್ ಮಾಡೋದನ್ನು ಒಂದು ಸ್ವಲ್ಪ ನಾವು ನೋಡಿದರೆ ನೋಡಿ ನಮಗೆ ಬಿ ಎಫ್ ಬೈ ಎಫ್ ಇ ಅಂತ ಬೇಕಾಗಿದೆ. ಹಾಗಾದರೆ ಈ ಟ್ರಯಾಂಗಲ್ನಲ್ಲಿ ಅಂದರೆ ಎ ಬಿ ಇ ಟ್ರಯಾಂಗಲನ್ನು ನಾವು ನೋಡಿದರೆ, ಎ ಬಿ ಇ ಟ್ರಯಾಂಗಲನ್ನು ನಾವು ನೋಡಿದರೆ ಬಿ ಇ ಬೈ ಎಫ್ ಇ ಅಂತ ಇದೆ. ಅಂದರೆ ಅದೇ ರೀತಿ ನನಗೆ ಬರಬೇಕು ಅಂದರೆ ನಾನು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮನ್ನು ಯೂಸ್ ಮಾಡಬೇಕಾಗತ್ತೆ. ಬೈ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನೋಡಿ, ಟ್ರಯಾಂಗಲ್ ಎ ಬಿ ಇ ಅಲ್ಲಿ ಡಿ ಎಫ್ ಅನ್ನೋದು ಎ ಇಗೆ ಪ್ಯಾರಲಲ್ ಆಗಿದೆ ಅಲ್ವಾ. ಈ ಲೈನು ಟ್ರಯಾಂಗಲ್ನ 2 ಸೈಡ್ಸನ್ನು 2 ಪಾರ್ಟ್ ಆಗಿ ಡಿವೈಡ್ ಮಾಡಿದೆ. ಆ ಪಾರ್ಟ್ಸ್ಗಳನ್ನು ಬರಿತಾ ಹೋಗೋಣ. ನೋಡಿ ಬಿ ಡಿ ಡಿವೈಡ್ ಬೈ ಡಿ ಎ ಆಗಿರುತ್ತೆ. ಬಿ ಡಿ ಡಿವೈಡ್ ಬೈ ಡಿ ಎ ಇಸ್ ಈಕ್ವಲ್ ಟು ಬಿ ಎಫ್ ಡಿವೈಡ್ ಬೈ ಎಫ್ ಇ ಆಗಿದೆ. ಇದನ್ನು ನಾನು 1 ಅಂತ ತಗೊಳ್ತೀನಿ. ಅದೇ ರೀತಿ ಇನ್ನೊಂದು ಟ್ರಯಾಂಗಲ್ ಅಂತ ತಗೊಳ್ಳೋಣ. ಇನ್ ಟ್ರಯಾಂಗಲ್ ಯಾವುದು, ಎ ಬಿ ಸಿ ನೋಡಿ, ಎ ಬಿ ಸಿ ಟ್ರಯಾಂಗಲಲ್ಲಿ ನನಗೆ ಏನು ಗೊತ್ತಿದೆ ನೋಡಿ, ಡಿ ಇ ಈಸ್ ಪ್ಯಾರಲಲ್ ಟು ಎ ಸಿ ಅಂತ ಹೇಳಿದ್ದಾರೆ ಅಲ್ವಾ. ಡಿ ಇ ಈಸ್ ಪ್ಯಾರಲಲ್ ಟು ಎ ಸಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲೂ ಸಹ ನಾನು ಬಿ ಪಿ ಟಿಯನ್ನು ಅಪ್ಲೈ ಮಾಡ್ಕೊಳ್ತೀನಿ. ಬೈ ಯೂಸಿಂಗ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ನೋಡಿ, ಎ ಬಿ ಸಿ ಟ್ರಯಾಂಗಲ್ನಲ್ಲಿ ಎ ಸಿಗೆ ಪ್ಯಾರಲ್ ಆಗಿರೋ ಲೈನ್ ಯಾವುದು, ಡಿ ಇ ಪ್ಯಾರಲ್ ಆಗಿದೆ. ಈ ಡಿ ಇ ಅನ್ನೋ ಲೈನು 2 ಸೈಡ್ಸನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದೆ ಅಲ್ಲ, ಆ ಪಾರ್ಟ್ಸ್ಗಳ ರೇಷೋ ಬರೆಯೋಣ. ನೋಡಿ ಬಿ ಡಿ ಡಿವೈಡ್ ಬೈ ಡಿ ಎ ಆಗಿರುತ್ತೆ. ಬಿ ಡಿ ಡಿವೈಡ್ ಬೈ ಡಿ ಎ ಈಸ್ ಈಕ್ವಲ್ ಟು, ಈ ಸೈಡನ್ನು ಬರೆಯುವಾಗ ಭಾರಿ ಹುಷಾರಾಗಿ ಬರಿಬೇಕು. ನೋಡಿ ಡಿ ಇ ಅನ್ನೋದು ಇ ಅಲ್ಲಿದೆ ಅಲ್ವಾ, ಈ ಪಾಯಿಂಟಲ್ಲಿ ಡಿವೈಡ್ ಆಗಿದೆ. ಅಂದರೆ ಬಿ ಇ ಡಿವೈಡ್ ಬೈ ಇ ಸಿ ಆಗಿರುತ್ತೆ. ಬಿ ಇ ಡಿವೈಡ್ ಬೈ ಇ ಸಿ ಆಗಿರುತ್ತೆ. ಇದನ್ನು ನಾನು 2 ಅಂತ ತಗೊಳ್ತೀನಿ. ನೋಡಿ
1 ಮತ್ತು 2 ಅನ್ನು ಎರಡನ್ನ ನಾವು ಕಂಪೇರ್ ಮಾಡಿದರೆ ನೋಡಿ, ಬಿ ಡಿ ಡಿವೈಡ್ ಬೈ ಡಿ ಎ, ಬಿ ಡಿ ಡಿವೈಡ್ ಬೈ ಡಿ ಎ ಎರಡು ಹತ್ರ ಸೇಮ್ ಥಿಂಗ್ಗಳು ಬಂದಿರೋದ್ರಿಂದ ಇವೆರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಎಸ್, ಕಂಪೇರಿಂಗ್ 1 ಆ್ಯಂಡ್ 2 ನೋಡಿ, 1 ಮತ್ತು 2 ಅನ್ನು ಕಂಪೇರ್ ಮಾಡಿದರೆ ನಾವೇನು ಬರಿಬೋದು, ಬಿ ಎಫ್ ಡಿವೈಡ್ ಬೈ ಎಫ್ ಇ ಈಸ್ ಈಕ್ವಲ್ ಟು ನೋಡಿ, ಇದು ಈಸ್ ಈಕ್ವಲ್ ಟು ಬಿ ಇ ಡಿವೈಡ್ ಬೈ ಇ ಸಿ ಅಂತ ಬರಿಬೋದು. ಬೇಕಾದ್ರೆ ಇದಕ್ಕೆ ಆಕ್ಸಿಮ್ 1 ಅಂತಲೂ ನೀವು ರೀಸನನ್ನು ಕೊಡ್ಬೋದು. ಎಸ್, ಪ್ರೂವ್ ಏನು ಹೇಳಿದ್ರು ಅದನ್ನು ನಾವು ಪ್ರೂವ್ ಮಾಡಾಯಿತು. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.